ಹಾಯ್ ಹಲೋ ನಮಸ್ಕಾರ UK ಬಾಯ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ಕ್ಲಾಸಿನಲ್ಲಿ ಏನು ನೋಡೋದಾದರೆ ರಾಜ್ಯಶಾಸ್ತ್ರದ ವಿಷಯಕ್ಕೆ ಸಂಬಂಧಿಸಿದಂತೆ ಆ್ಯನ್ಯುವಲ್ ಎಕ್ಸಾಮ್ಗೆ ಬರುವಂಥ ಪ್ರಶ್ನೆ ಉತ್ತರಗಳನ್ನು ನಾನು ನಿಮಗೆ ಇಲ್ಲಿ ಕೊಟ್ಟಿದ್ದೀನಿ. ಇಲ್ಲಿ 5 ಅಂಕದ ಪ್ರಶ್ನೆ ಉತ್ತರಗಳನ್ನು 10 ಪ್ರಶ್ನೆ ಉತ್ತರಗಳಿವೆ, ಸರಿಯಾಗಿ ನೋಡ್ಕೊಳ್ಳಿ. ವೆರಿ ಇಂಪಾರ್ಟೆಂಟ್ ಪ್ರಶ್ನೆ ಮತ್ತು ಉತ್ತರಗಳು ಸಹ ನಿಮಗೆ ಇಲ್ಲಿ ನೀಡಿದ್ದೇನೆ. ಹಾಗೆಯೇ ವಿಡಿಯೋನ ಕೊನೆ ತನಕ ನೋಡಿ, ಎಲ್ಲೂ ಸ್ಕಿಪ್ ಮಾಡಬೇಡಿ. ಹಾಗೆ ನಮ್ಮ ಚಾನಲ್ನ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವೆರಿ ಇಂಪಾರ್ಟೆಂಟ್ ಆದ ಕ್ವಶನ್ ಆ್ಯಂಡ್ ಆನ್ಸರ್ಸ್ಗಳಿವೆ, ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಬೇಡಿ. ಮೊದಲೇ ಪ್ರಶ್ನೆ ಏನಂದರೆ, ಜುನಾಗಢ್ ಮತ್ತು ಹೈದರಾಬಾದ್ ಮತ್ತು ಕಾಶ್ಮೀರ ವಿಲೀನಕ್ಕೆ ಕುರಿತು ಬರೆಯಿರಿ. ಇಲ್ಲಿ ಜುನಾಗಢ್ ಮತ್ತು ಹೈದರಾಬಾದ್ ಕಾಶ್ಮೀರಕ್ಕೆ ಭಾರತ ಒಕ್ಕೂಟ ಹೇಗಾಯಿತು ಎಂಬ ಒಂದು ಸಂಕ್ಷಿಪ್ತವಾಗಿ ನೋಟವನ್ನು ಬರೆಯಬೇಕಾಗುತ್ತೆ. ವೆರಿ ಇಂಪಾರ್ಟೆಂಟ್ 5 ಮಾರ್ಕ್ಸಿಗೆ ಹೆಚ್ಚಾಗಿ ಕೇಳಿದಂಥ ಪ್ರಶ್ನೆ ಉತ್ತರಗಳು ಇವು. ಇಲ್ಲಿ ಪ್ರಶ್ನೆ ಮತ್ತು ಉತ್ತರಗಳು ಸಹ ಕೊಟ್ಟಿದ್ದೀವಿ, ಸರಿಯಾಗಿ ನೋಡ್ಕೊಳ್ಳಿ. ಇಲ್ಲಿ ಬರುವಂಥ ಪ್ರಶ್ನೆ ಉತ್ತರಗಳು ಆ್ಯನ್ಯುವಲ್ ಎಕ್ಸಾಮ್ಗೆ ವೆರಿ ಇಂಪಾರ್ಟೆಂಟ್ ಆದ ಪ್ರಶ್ನೆ ಉತ್ತರಗಳಾಗಿರುತ್ತೆ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಬೇಡಿ, ಕೊನೆ ತನಕ ನೋಡಿ. ಹಾಗೆ ನಿಮ್ಮ ಸ್ನೇಹಿತರಿಗೆ ಈ ವಿಡಿಯೋನ ಶೇರ್ ಮಾಡಿ. ಇನ್ನೊಂದು ಪ್ರಶ್ನೆ, ರಾಜ್ಯಗಳ ಪುನರ್ರಚನೆಗೆ ಭಾಷೆಯು ಆಧಾರವಾಗಿರಬೇಕೆಂಬುದಕ್ಕೆ ಕಾರಣಗಳನ್ನು ನೀಡಿರಿ. ಇಲ್ಲಿ ಭಾಷಾವಾರು ಆಧಾರದ ಮೇಲೆ ರಾಜ್ಯದ ಪುನರ್ರಚನೆಯಾಗಿದ್ದು, ಅದರ ಬಗ್ಗೆ ಒಂದು ಸಂಕ್ಷಿಪ್ತವಾದ ಮಾಹಿತಿಯನ್ನು ನೀವು ಬರೆಯಬೇಕಾಗುತ್ತೆ. ವೆರಿ ಇಂಪಾರ್ಟೆಂಟ್ 5 ಅಂಕಕ್ಕೆ ಹೆಚ್ಚಾಗಿ ಕೇಳಿದಂಥ ಪ್ರಶ್ನೆ ಉತ್ತರಗಳು ಇದಾಗಿದ್ದು, ವೆರಿ ಇಂಪಾರ್ಟೆಂಟ್ ಪಿಕ್ಸ್ ಕ್ವಶನ್ ಅಂತ ಹೇಳ್ಬೋದು, ಆ್ಯನ್ಯುವಲ್ ಎಕ್ಸಾಮ್ಗೆ ಬರಬಹುದು. ಈ ಸಂವಿಧಾನ ರಚನೆಯ ಬಗ್ಗೆ ಮೇಲ್ಕಂಡ ಭಾಷಾವಾರು ಪ್ರಾಂತ್ಯಗಳ ಆಯೋಗದ ಆಧಾರದ ಮೇಲಾಗಿದ್ದು, JVP ಸಮಿತಿಯನ್ನು ಇಲ್ಲಿ ರಚನೆ ಮಾಡ್ತಾರೆ. ವೆರಿ ಇಂಪಾರ್ಟೆಂಟ್ ಪ್ರಶ್ನೆ ಉತ್ತರಗಳು, ಸರಿಯಾಗಿ ನೋಡ್ಕೊಳ್ಳಿ. ಹಾಗೆಯೇ ಮುಂದಿನ ಪ್ರಶ್ನೆ, ಮುಖ್ಯ ಕಾರ್ಯದರ್ಶಿಯ ಕಾರ್ಯಗಳನ್ನು ವಿಮರ್ಶಾತ್ಮಕವಾಗಿ ಚರ್ಚಿಸಿ. ಅಂದರೆ ಮುಖ್ಯ ಕಾರ್ಯದರ್ಶಿಯ ಕಾರ್ಯವೈಖರಿಯ ಬಗ್ಗೆ ಬರೆಯಬೇಕಾಗುತ್ತೆ. ಅವರ ಕಾರ್ಯಗಳು ಯಾವ ರೀತಿ ಇದೆ ಅಂತ ಇಲ್ಲಿ ಕೊಟ್ಟಿದ್ದೇವೆ, ಸರಿಯಾಗಿ ನೋಡ್ಕೊಳ್ಳಿ. ವೆರಿ ಇಂಪಾರ್ಟೆಂಟ್. ಅವರು ಮುಖ್ಯಮಂತ್ರಿಗೆ ಸಲಹೆಗಾರ ಆಗಿರ್ತಾರೆ. ಹಾಗೆ ಸಚಿವ ಸಂಪುಟದ ಸಭೆಯ ಏಕೈಕ ಅಧಿಕಾರಿಯಾಗಿದ್ದು, ಹಾಗೆ ಮೇಲ್ವಿಚಾರಣೆಯ ನಿಯಂತ್ರಕರಾಗಿರ್ತಾರೆ ಸಚಿವಾಲಯದ್ದು. ಹಾಗೆ ಎಲ್ಲ ಕಾರ್ಯದರ್ಶಿಯ ಮುಖ್ಯಮಂತ್ರಿಯ ಎಲ್ಲ ಜವಾಬ್ದಾರಿಯ ಕಾರ್ಯಗಳನ್ನು ಗಮನಿಸುತ್ತಾರೆ. ಹಾಗೆ ಕಾರ್ಯದರ್ಶಿಯ ಮುಖ್ಯಸ್ಥನಾಗಿದ್ದು ಸಹ ಅಪಾರ ಸಮಿತಿಗಳನ್ನು ಸದಸ್ಯರಾಗಿರ್ತಾರೆ. ಇದೇ ರೀತಿ 9 ಸಬ್ ಪಾಯಿಂಟ್ಗಳಿದೆ, ಸರಿಯಾಗಿ ನೋಡ್ಕೊಳ್ಳಿ ನೀವು. ಹಾಗೆ ಮುಂದಿನ ಪ್ರಶ್ನೆ, ಅವೈಜ್ಞಾನಿಕ ಭೂಸ್ವಾಧೀನ ಕುರಿತು ಬರೆಯಿರಿ. ಭೂಮಿಯ ಸ್ವಾಧೀನ ಬಗ್ಗೆ ಬರೆಯಬೇಕಾಗುತ್ತೆ. ಇಲ್ಲಿ ಸಬ್ ಪಾಯಿಂಟಾಗಿ ನಿಮ್ಗೆ ಕೊಟ್ಟಿದ್ದೀವಿ, ಸರಿಯಾಗಿ ನೋಡ್ಕೊಳ್ಳಿ, ಹಾಗೆ ಓದ್ಕೊಳ್ಳಿ. ಹಾಗೆ ಮುಂದಿನ ಪ್ರಶ್ನೆ 5 ಅಂಕಕ್ಕೆ ಸಂಬಂಧಿಸಿದ ವೆರಿ ಇಂಪಾರ್ಟೆಂಟ್ ಆದ ಪ್ರಶ್ನೆ, ರಾಷ್ಟ್ರ ನಿರ್ಮಾಣದ ವಿವಿಧ ಅಗತ್ಯಾಂಶಗಳನ್ನು ಕುರಿತು ವಿವರಿಸಿ. ಇಲ್ಲಿ ಅರ್ಥ ಹಾಗೆ ಅಗತ್ಯಾಂಶಗಳನ್ನು 5 ಅಗತ್ಯಾಂಶ ಸಬ್ ಪಾಯಿಂಟ್ಗಳಿವೆ, ಸರಿಯಾಗಿ ನೋಡ್ಕೊಳ್ಳಿ. ಇಲ್ಲಿ ಮೊದಲೇದು ಜನತೆಯ ಬೆಂಬಲ, ಹಾಗೆ ಉತ್ತಮ ಆಡಳಿತ, ಸಮರ್ಥ ನಾಯಕತ್ವ, ರಾಜಕೀಯ ಸಂಸ್ಕೃತಿ, ಹಾಗೆ ಅಧಿಕಾರ ಹಂಚಿಕೆ. ಇವು 5 ಸಬ್ ಪಾಯಿಂಟ್ಗಳಿದೆ, ವೆರಿ ಇಂಪಾರ್ಟೆಂಟ್. ಇವತ್ತರ ಬಗ್ಗೆ ಎಕ್ಸ್ಪ್ಲೇನ್ ಆಗಿ ಬರೆಯಬೇಕಾಗುತ್ತೆ. ಇಲ್ಲಿ ಒಂದು ಸ್ವಲ್ಪ ನಿಮಗೆ ಕೊಟ್ಟಿದ್ದೇವೆ, ಅವುಗಳ ಬಗ್ಗೆ ಬರೆಯಿರಿ, ನೋಡಿ ಸರಿಯಾಗಿ ಓದ್ಕೊಳ್ಳಿ. ಹಾಗೆ ಮುಂದಿನ ಪ್ರಶ್ನೆ ನೋಡೋಣ. ಮುಂದಿನ ಪ್ರಶ್ನೆ, ಅಸ್ಮಿತೆ ರಾಜಕಾರಣದ ಉದಯಕ್ಕೆ ಕಾರಣವಾಗುವ ಅಂಶಗಳು ಯಾವುವು? ಅರ್ಥ, ಉಗಮದ ಹಿನ್ನೆಲೆ, ಸರಿಯಾಗಿ ನೋಡ್ಕೊಳ್ಳಿ. ವೆರಿ ಇಂಪಾರ್ಟೆಂಟ್. ಕಾರಣಗಳು ಯಾವುವಂತ ಈ ರೀತಿ ಸಬ್ ಪಾಯಿಂಟ್ ಇದೆ, ಸರಿಯಾಗಿ ನೋಡ್ಕೊಳ್ಳಿ. ಹಾಗೆ ಕಾರಣಗಳು ವೆರಿ ಇಂಪಾರ್ಟೆಂಟ್. ಉಗಮಕ್ಕೆ ಕಾರಣಗಳು. ವಿಡಿಯೋನ ಕೊನೆ ತನಕ ನೋಡಿ, ಎಲ್ಲೂ ಸ್ಕಿಪ್ ಮಾಡಬೇಡಿ. ಹಾಗೆ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿ ಹೊಸ ವಿಡಿಯೋಗಳು ನಮ್ಮ ಚಾನಲಲ್ಲಿ ಹಾಕ್ತಾ ಇರ್ತೀವಿ. ಹಾಗೆ ಮುಂದಿನ ಪ್ರಶ್ನೆ, ಯುವ ಜನಾಂಗವು ಭ್ರಷ್ಟಾಚಾರದ ವಿರುದ್ಧ ಚಳವಳಿಯಲ್ಲಿ ಸಂಕೀರ್ಣವಾಗಿ ಪಾಲ್ಗೊಳ್ಳುವವರು ಎಂಬುದನ್ನು ಈ ಚಿತ್ರ ವೀಕ್ಷಿಸಿ ಸಮರ್ಥಿಸಿ. ವೆರಿ ಇಂಪಾರ್ಟೆಂಟ್. ಭ್ರಷ್ಟಾಚಾರದ ವಿರುದ್ಧ ಚಳವಳಿ ಬಗ್ಗೆ ಬರೆಯಬೇಕಾಗುತ್ತೆ. ಇಲ್ಲಿ ಈ ರೀತಿ ಕೊಟ್ಟಿದ್ದೇವೆ, ಸರಿಯಾಗಿ ಓದ್ಕೊಳ್ಳಿ. ಶಿಕ್ಷಣ, ನೈತಿಕತೆ, ಕಾರ್ಯ ಮತ್ತು ಗುರಿಗಳು. ಈ ರೀತಿ ಭ್ರಷ್ಟಾಚಾರ ಮಾದರಿಯಾಗಿರುತ್ತೆ. ಮಾದರಿಯ ವ್ಯಕ್ತಿತ್ವ, ಯುವ ಆಂದೋಲನ, ಇವು ಪಾಯಿಂಟ್ಗಳಾಗಿರುತ್ತೆ, ಸರಿಯಾಗಿ ನೋಡ್ಕೊಂಡು ಓದ್ಕೊಳ್ಳಿ. ಹಾಗೆ ಮುಂದಿನ ಪ್ರಶ್ನೆ, ಅಂತಾರಾಷ್ಟ್ರೀಯ ಸಂಬಂಧಗಳ ಪರಿಕಲ್ಪನೆಯನ್ನು ವಿವರಿಸಿ. ಇಲ್ಲಿ ಸಂಬಂಧದ ಪರಿಕಲ್ಪನೆ ಸಬ್ ಪಾಯಿಂಟ್ 6 ಇದೆ, ಸರಿಯಾಗಿ ನೋಡ್ಕೊಳ್ಳಿ. ರಾಜ್ಯದ ಪರಮಾಧಿಕಾರ, ಹಾಗೆ ರಾಷ್ಟ್ರೀಯ ಶಕ್ತಿ, ರಾಷ್ಟ್ರೀಯ ಹಿತಾಸಕ್ತಿ, ಶಕ್ತಿ ಮತ್ತು ಬಣಗಳು, ಧ್ರುವೀಕರಣ ಅಥವಾ ರಾಷ್ಟ್ರಾಧಿಪತ್ಯ, ಶಕ್ತಿ ಸಮತೋಲನ.
ಇವು ಸಬ್ ಪಾಯಿಂಟ್ ಆಗಿದೆ, ಸರಿಯಾಗಿ ನೋಡ್ಕೊಳ್ಳಿ. ವೆರಿ ವೆರಿ ಇಂಪಾರ್ಟೆಂಟ್. ಪ್ರಶ್ನೆ ಮತ್ತು ಉತ್ತರಗಳು ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ. ಹಾಗೆಯೇ ಮುಂದಿನ ಪ್ರಶ್ನೆ, ವಿಶ್ವಶಾಂತಿಯ ಶಾಂತಿ ಪಾಲನಾ ಪಡೆಗಳು. ವಿಶ್ವಶಾಂತಿಯ ಪ್ರೋತ್ಸಾಹ ನಿಟ್ಟಿನ ವಿಶ್ವಸಂಸ್ಥೆಯ ಭಾರತದ ಪಾತ್ರವನ್ನು ಬರೆಯಬೇಕಾಗುತ್ತೆ. ಭಾರತ ಮತ್ತು ವಿಶ್ವಸಂಸ್ಥೆಯ ಪಾತ್ರ, ಇಲ್ಲಿ ವಿಶ್ವಸಂಸ್ಥೆ ಹೆಚ್ಚಿನ ಗಮನ ಹರಿಸಬೇಕಾಗುತ್ತೆ. ವೆರಿ ವೆರಿ ಇಂಪಾರ್ಟೆಂಟ್. ಈ ಪ್ರಶ್ನೆ ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ. ಇಷ್ಟು ಪ್ರಶ್ನೆಗಳು ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ. 5 ಅಂಕದ ಪ್ರಶ್ನೆ ಉತ್ತರಗಳು. ಹಾಗೆ ಉತ್ತರ ಮತ್ತು ಪ್ರಶ್ನೆಗಳು ಸಹ ಕೊಟ್ಟಿದ್ದೀವಿ. ಇದು ನಾಳೆ ನಡೆಯುವ ರಾಜ್ಯಶಾಸ್ತ್ರದ ಆ್ಯನ್ಯುವಲ್ ಎಕ್ಸಾಮ್ಗೆ ವೆರಿ ವೆರಿ ಇಂಪಾರ್ಟೆಂಟ್ ಪ್ರಶ್ನೆ ಉತ್ತರಗಳು ಇವು. ಇಷ್ಟು ಪ್ರಶ್ನೆ ಉತ್ತರಗಳು ನೋಡ್ಕೊಂಡ್ರೆ ಇದರಲ್ಲಿ ಬರುವಂಥ ಬಹು ನಿರೀಕ್ಷಿತವಾದ ಪ್ರಶ್ನೆ ಉತ್ತರಗಳಾಗಿರುತ್ತೆ. ಸರಿಯಾಗಿ ನೋಡ್ಕೊಳ್ಳಿ ನೀವು. ಹಾಗೆ ಸರಿಯಾಗಿ ಓದಿ. ವಿಡಿಯೋನ ಕೊನೆ ತನಕ ನೋಡಿ, ಎಲ್ಲೂ ಸ್ಕಿಪ್ ಮಾಡಬೇಡಿ. ಹಾಗೆ ನಮ್ಮ ಚಾನಲ್ನ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಇನ್ನೊಂದು ಪ್ಲಸ್ ಪಾಯಿಂಟ್ ಏನಂದರೆ, ನಿಮ್ಮ ಸ್ನೇಹಿತರಿಗೆ ಈ ವಿಡಿಯೋನ ಶೇರ್ ಮಾಡಿ. ವೆರಿ ವೆರಿ ಇಂಪಾರ್ಟೆಂಟ್. ಇದೇ ರೀತಿ ಹೊಸ ವಿಡಿಯೋಗಳು ನಮ್ಮ ಚಾನಲ್ ಹಾಕ್ತಾ ಇರ್ತೀವಿ. ಥ್ಯಾಂಕ್ ಯು. ಮುಂದಿನ ವಿಡಿಯೋದಲ್ಲಿ ಸಿಗೋಣ.